ಟೆಲ್ ಮಿ ಅಬೌಟ್ ಟೂತ್ ಬ್ರಷ್. ಯಾಕಂದರೆ ಮಾರ್ಕೆಟಲ್ಲಿ 10 ರುಪೀಸ್ಗೂ ಒಂದು ಟೂತ್ ಬ್ರಷ್ ಸಿಗುತ್ತೆ. ಆ್ಯಂಡ್ ದೆರ್ ಈಸ್ ಒನ್ ಟೂತ್ ಬ್ರಷ್ ವಿಚ್ ವಿಲ್ ಕಾಸ್ಟ್ ಯು 12,000 rupees, which is fully automatic, which is timer based, which will give you 2 minutes once ಒಂದು ಬೆಲ್ ಹೊಡಿಯುತ್ತೆ, ರಿಂಗ್ ಹೊಡಿಯುತ್ತೆ. ಸೊ ಯು ಹ್ಯಾವ್ ಟು ಶಿಫ್ಟ್ ಫಾರ್ ದ ನೆಕ್ಸ್ಟ್ ಫೇಸ್ ಅಂತ. ಸೊ ಮೆನಿ ಫ್ಯಾನ್ಸಿ ಥಿಂಗ್ಸ್ ಹ್ಯಾಪ್ನಿಂಗ್. ಸೊ ದೇ ಆರ್ ಥಿಂಗ್ಸ್ ಲೈಕ್ ಟೀತ್ ಇಂದು ಸ್ಟ್ರಿಪ್ 15 days ಹಾಕೊಂಡ್ರೆ ಟೀತ್ ಒಂದೇ ಸರಿಗೆ ವೈಟ್ ಆಗಿಬಿಡುತ್ತೆ. ಸೋ ಮೆನಿ ಥಿಂಗ್ಸ್. ಟೆಲ್ ಮಿ ವಾಟ್ ಇಸ್ ಆಲ್ ದಿಸ್? ಐ ಮೀನ್ ಟೂತ್ ಬ್ರಷಲ್ಲಿ ಹೇಳಬೇಕಂದ್ರೆ ಬ್ರಿಸಲ್ಸ್ ಮೇಲೆ ಒಂಥರ ಕ್ಲಾಸಿಫೈ ಮಾಡ್ಬೋದು. ಒಂದು ವೆರಿ ಸಾಫ್ಟ್, ಮೀಡಿಯಮ್ ಆ್ಯಂಡ್ ಹಾರ್ಡ್ ಬ್ರಿಸಲ್ಸ್. ಸೊ ನಾರ್ಮಲಿ ನಾವು ಸಾಫ್ಟ್ ಟು ಮೀಡಿಯಮ್ ಯೂಸ್ ಮಾಡಿದ್ರೆ ಸಾಕು ಬ್ರಿಸಲ್ಸ್. ಎಸ್. ಕೆಲವು ಸಲ ಮಾತ್ರ ವಿ ರೆಕಮೆಂಡ್, ಓಕೆ ಇಂಥವ್ರು ಸಾಫ್ಟ್ ಬ್ರಿಸಲ್ಸೇ ಯೂಸ್ ಮಾಡಬೇಕಾಗುತ್ತೆ. ತುಂಬ ಒಂಥರ ಅಬ್ರೇಷನ್ ಆಗೋಗಿರುತ್ತೆ, ಸೈಡಲ್ಲಿ ಎಲ್ಲ ಎನಾಮಲ್ ಎಲ್ಲ ಸವ್ದು ಹೋಗಿರುತ್ತೆ. ಅಂಥವ್ರಿಗೆ ವಿ ರೆಕಮೆಂಡ್ ಟು ಯೂಸ್ ಸಾಫ್ಟ್. ಯಾವಾಗಲಾದ್ರೂ ಮಧ್ಯದಲ್ಲಿ ವಾರದಲ್ಲಿ 1-2 ಸಲ ಯು ಕ್ಯಾನ್ ಯೂಸ್ ಮೀಡಿಯಮ್ ಬ್ರಿಸಲ್ಸ್ ಟೂತ್ ಬ್ರಷ್ ಅಂತ. ಹಾರ್ಡ್ only when it is recommended by dentist. It is not generally recommended, but it removes the plaque. ಅಂದರೆ ಏನು ಅಂಟ್ಕೊಂಡಿರುತ್ತೆ ನಮ್ಮ ಹಲ್ಗೆ ಎಲ್ಲ, ಅದನ್ನು ರಿಮೂವ್ ಮಾಡೋದಕ್ಕೆ ಸಮಟೈಮ್ಸ್, ನಾಟ್ ರೆಗ್ಯುಲರ್ಲಿ ಯೂಸಿಂಗ್ ಹಾರ್ಡ್ ಬ್ರಿಸಲ್ಸ್ ಟೂತ್ ಬ್ರಷ್ ಇಸ್ ಗುಡ್. ಅಕೇಶನಲ್ ಯೂಸ್ ಆಫ್ ಹಾರ್ಡ್ ಬ್ರಿಸಲ್ಸ್ ಇಸ್ ಓಕೆ. ಕೆಲವು ಸಲ ಪೆಡಾಂಟಲ್ ಸರ್ಜರೀಸ್ ಆಗಿರುತ್ತೆ, ಗಮ್ ಸರ್ಜರಿ, ಆ ಥರ ಟೈಮಲ್ಲಿ ಎಲ್ಲ we prescribe to use only soft bristles. Okay. So otherwise normally medium to soft is okay, usable. Okay, the other way of classifying the brushes would be manual or the electric, battery operated. Yes. ತುಂಬ ಚೆನ್ನಾಗಿಲ್ಲ ಬರುತ್ತೆ. ಎಲ್ಲ ಡಿಸೈನ್ ಕ್ರಿಸ್ ಕ್ರಾಸ್ ಬ್ರಿಸಲ್ಸ್ ಇಷ್ಟು ಬ್ರಿಸಲ್ ಇರುತ್ತೆ, ರೌಂಡ್ ಇರುತ್ತೆ, 360 ಡಿಗ್ರಿ ಅಲ್ಲೆಲ್ಲ ತಿರುಗುತ್ತೆ. ಅದೆಲ್ಲ ಸ್ವಲ್ಪ ಮಾರ್ಕೆಟಿಂಗ್ ಗಿಮಿಕ್ಸ್ ಅಂತ ಹೇಳ್ಬೋದು. ದೇವ್ರು ನಮಗೆ ಚಂದವಾದ ಕೈ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ನಮಗೆ ಹೆಂಗೆ ಬೇಕೋ ಹಾಗೆ ನಾವು ಆರಾಮಾಗಿ ಬ್ರಷ್ ಮಾಡ್ಕೊಳ್ಳೋವಾಗ ಮಾಡಬೇಕು ಎಲ್ಲ ಸ್ವಲ್ಪ ಸೈಡ್ ಲೈನ್ ಅಲ್ಲಿ ಇಡೋದು. ಸೊ ದ್ಯಾಟ್ ಈಸ್ ರೆಕಮೆಂಡೆಡ್ ಓನ್ಲಿ ಫಾರ್ ಅ ವೆರಿ ಫ್ಯೂ ಕ್ಯಾಟಗರಿ ಆಫ್ ಪೀಪಲ್, ನಾಟ್ ಫಾರ್ ಆಲ್. I would say that could be used with kids or people with special disabilities or special needs ಇರುವಂಥ ಮಕ್ಕಳಿಗೆ, ದೊಡ್ಡವ್ರಿಗೂ ಬಳಸ್ಬೋದು. ವೇರ್ ನಮಗೆ ಟ್ಯಾಕ್ಟೈಲ್ ಸೆನ್ಸೇಷನ್ ಬೇಕು. ಅದು ಆ ಎಲೆಕ್ಟ್ರಿಕಲ್ ಬ್ರಷಸ್ ಇಂದ ಅದು ಗೊತ್ತಾಗೋದಿಲ್ಲ, ಅದು ಸರಿಯಾಗಿ ಗೊತ್ತಾಗೋದಿಲ್ಲ, ಅದೇನ್ ಮಾಡ್ತಿದೆ ಅಂತ ಗೊತ್ತಾಗಲ್ಲ. ಅದು ನಮ್ಮ ಹಲ್ಲು ಇಟ್ಸ್ ನಾಟ್ ಫ್ಲಾಟ್ ಸರ್ಫೇಸ್, ರೈಟ್? ಇಟ್ಸ್ ಆಲ್ ಕರ್ವಿ. ಹಲ್ಗಳ ಮಧ್ಯದಲ್ಲಿ ಎಲ್ಲ ಒಳಗಡೆ ತನಕ ಎಲ್ಲ ಇಂಡೆಂಟೇಷನ್ ಹೋಗಿರುತ್ತೆ. ಸೊ ಅಲ್ಲೆಲ್ಲ ನಮ್ಮ ಕೈ, ನಮ್ಮ ನಾರ್ಮಲ್ ರೆಗ್ಯುಲರ್ ಬ್ರಷಸ್ ಎಲ್ಲ ರೀಚ್ ಆಗೋ ತರ ಆ ಎಲೆಕ್ಟ್ರಿಕ್ ಟೂತ್ ಬ್ರಷ್ ರೀಚ್ ಆಗೋದಿಲ್ಲ. ಐ ವುಡ್ ನಾರ್ಮಲಿ ನಾಟ್ ರಿಕಮೆಂಡ್ ದೋಸ್ ಎಲೆಕ್ಟ್ರಿಕಲ್ ಟೂತ್ ಬ್ರಷಸ್ ಅಟ್ಲೆಸ್ ಇಟ್ ಇಸ್ ರಿಕ್ವೈರ್ಡ್. ಅಂದ್ರೆ ಅದೇ ಬೆಟರ್ ಆಪ್ಷನ್ ಅಂತ ಅನ್ನೋವಾಗ ಮಾತ್ರ ಅದನ್ನ ಹೇಳ್ತೀವಿ ಹೊರತು ನಾರ್ಮಲಿ ನಮ್ಮ ಕೈ ಚಂದ, ನಮ್ಮ ಕೈಯಲ್ಲೇ ಊಟ ಮಾಡೋಣ, ನಮ್ಮ ಕೈಯಲ್ಲೇ ಬ್ರಷ್ ಮಾಡೋಣ. ಇಟ್ಸ್ ಸೆನ್ಸೇಷನ್ಸ್ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ನಮ್ಮ ಕೈ ಹಲ್ ಮಧ್ಯ ಹೋಗಲ್ವಲ್ಲ, ಅವಾಗ what to do? That's a very good question. So how to maintain the teeth in between the teeth and all? Brush reach ಆಗಲ್ಲ ನೀವು ಹೇಳ್ದಂಗೆ. There are so many other ways to maintain it that way. So ಡೆಂಟಲ್ ಫ್ಲಾಸ್ ಅಂತ ಬರುತ್ತೆ. ದಿಸ್ ಇಸ್ ಅ ವೆರಿ ಸ್ಮಾಲ್ ಥಿನ್ ಥ್ರೆಡ್. ಎಲ್ಲ ಜನರಲಿ ಒಂದಿಷ್ಟು ವಯಸ್ಸುಗಳು ಆಗ್ತಾ ಇದೆ ಅಂತಂದ್ರೆ ಅಲ್ಲಿ ಹಲ್ಗಳ ಮಧ್ಯೆ ಎಲ್ಲ ಸಿಕ್ಕಾಕೋತಾ ಇದೆ. ದೇ ಯೂಸ್ ಪಿನ್ ಅಥವಾ ಟೂತ್ ಪೇಕ್ ಎಲ್ಲ ಶಾರ್ಪ್ ಐಟಮ್ಸ್ ಎಲ್ಲ ಹಾಕಿದ್ ಮಾಡ್ತಾರೆ. ಅದು ತುಂಬಾನೇ ಡ್ಯಾಮೇಜ್ ಮಾಡುತ್ತೆ ನಮ್ಮ ಹಲ್ಗಳಲ್ಲಿ, ಗಮ್ಸ್ ಅಲ್ಲಿ ಊತ ಎಲ್ಲ ಮಾಡುತ್ತೆ. ಸೊ ಇನ್ಸ್ಟೆಡ್ ಆಫ್ ದೋಸ್ ಯು ಕ್ಯಾನ್ ಈಸಿಲಿ ಯೂಸ್ ದೀಸ್ ಫ್ಲಾಸ್. ಸೊ ಹೇಗೆ ಯೂಸ್ ಮಾಡೋದು? ದಿಸ್ ಆಲ್ಸೋ ಟೆಕ್ನಿಕ್ ಸೆನ್ಸಿಟಿವ್. ಯು ಹ್ಯಾವ್ ಟು ಟೇಕ್ ಅಬೌಟ್ 12 to 18 inches of this. And then roll it in your middle finger, and then use these two fingers to maneuver. Okay. So this has to be inserted in between the teeth. Okay. How do you sumne hige hakondre adu hogodilla. So it has to be slid in between the teeth, and then that ee thara ಒಂದು motion, oscillatory motion hakondu this is how you can clean. And then ee kade horagade tegiyodu. Okay. So like that, if you're doing in between the teeth, that is very good. The other manual way, ಇದಿಷ್ಟೊಂದೆಲ್ಲ ತುಂಬ ಕಂಬರ್ಸಮ್ ಆಗುತ್ತೆ. ಫಿಂಗರ್ಸ್ ಮಧ್ಯದಲ್ಲಿ ಎಲ್ಲ ಹಾಕೊಂಡು ಗೆಟ್ ಸ್ಟಕ್, ಅದೇನಾದರೂ ಇಶ್ಯೂಸ್ ಇದ್ರೆ ಯು ಕ್ಯಾನ್ ಈಸಿಲಿ ಯೂಸ್ ದಿಸ್. ದಿಸ್ ಆರ್ ದ ರೆಡಿಮೇಡ್ ಫ್ಲಾಸ್. ಇನ್ ಬಿಟ್ವೀನ್ ದ ಟೀತ್ ನೀಟಾಗೆ ಕ್ಲೀನ್ ಮಾಡುತ್ತೆ ಇದು. ಬಟ್ ಸರ್ಟನ್ ಕಂಡೀಷನ್ಸ್ ಅಲ್ಲಿ ವೇರ್ ದ ಫಿಲ್ಲಿಂಗ್ಸ್ ಆರ್ ಡನ್, ಅವಾಗ ಇದು ಕಿತ್ಕೊಂಡು ಬರೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಬೆಸ್ಟ್ ವೇ ಇಸ್ ಟು ಯೂಸ್ these and
ದ ಲೇಟೆಸ್ಟ್ ಟೆಕ್ನಾಲಜಿ ಬಂದಿರೋದು ಸಮಥಿಂಗ್ ಕಾಲ್ಡ್ as ವಾಟರ್ ಫ್ಲಾಸರ್. ವಾವ್. ಯಾ. ಸೊ this it looks like a tool, very very high end tool. this is just an adjunct to regular brushing. Oh, okay, not a replacement. Okay, Yes. got it. It's not easy. You can't escape. So brushing ಆದ್ಮೇಲೆ you can use this. ಅಥವಾ ಇನ್ ಬಿಟ್ವೀನ್ ದ ಡೇ, ಡ್ಯೂರಿಂಗ್ ದ ಡೇ ಊಟ ಮಾಡಿ ಆದ್ಮೇಲೆ ರಿನ್ಸ್ ಮಾಡಿಕೊಂಡು ಇದನ್ನ ಯೂಸ್ ಮಾಡ್ಬೋದು. ಈವನ್ ಇನ್ ದ ಈವ್ನಿಂಗ್ಸ್, ರೈಟ್ ಆಫ್ಟರ್ ಈಟಿಂಗ್ ಎನಿಥಿಂಗ್, ಸ್ನ್ಯಾಕ್ಸ್ ತಿಂತೀವಿ, ಕಾಫಿ ಟೀ ಕುಡಿತಾ ಇರ್ತೀವಿ, ರೈಟ್ ಆಫ್ಟರ್ ದ್ಯಾಟ್ ವಿ ಕ್ಯಾನ್ ಥರೋಲಿ ರಿನ್ಸ್ ಆ್ಯಂಡ್ ದೆನ್ ವಿ ಕ್ಯಾನ್ ಯೂಸ್ ದಿಸ್. ಓಕೆ ಓಕೆ. ಸೊ ಹೌ ಡಸ್ ಇಟ್ ದಿಸ್ ವರ್ಕ್? ಸೊ ಇಲ್ಲಿ ನಾವು ನೀರು ತುಂಬಿಸ್ತೀವಿ, ಇಲ್ಲಿ ವಾಟರ್ ಜೆಟ್ ಫೋರ್ಸ್ಫುಲಿ ಬಂದು ದಿಸ್ ವಿಲ್ ರಿಮೂವ್ ಎಲ್ಲ ನೀಟಾಗಿ ಹಲ್ಲು ಮತ್ತೆ ಗಮ್ಸ್, ವಸಡು ಮಧ್ಯದಲ್ಲಿ ಏನೇನು ಅಂಟ್ಕೊಂಡಿರುತ್ತೋ ಅದೆಲ್ಲ ನೀಟಾಗಿ ಇದು ಕ್ಲೀನ್ ಮಾಡುತ್ತೆ ನೀರಲ್ಲಿ ವಿತ್ ದಟ್ ಪ್ರೆಷರ್, ದಟ್ ಇಂಟೆನ್ಸ್ ಪ್ರೆಷರ್ ಅಲ್ಲಿ ಬಂದು ಇದು ಅಲ್ಲಿ ಹೊಡೆದು, ಸ್ಪೆಷಲಿ ಫಾರ್ ದೋಸ್ ಪೀಪಲ್ ಹೂ ಆರ್ ವೇರಿಂಗ್ ಕ್ರೌನ್ಸ್, ಬ್ರಿಡ್ಜಸ್, ಇವನ್ ವಿತ್ ಇಂಪ್ಲಾಂಟ್ಸ್ ಎಲ್ಲ ಆಗಿರುತ್ತೆ, ಬ್ರಿಡ್ಜಸ್ ಎಲ್ಲ ಆಗಿರುತ್ತೆ. ಸೊ ಅಂಥವ್ರಿಗೆ ವೇರ್ ಇನ್ ದ ಬ್ರಷ್ ವಿಲ್ ನಾಟ್ ರೀಚ್ ಎವ್ರಿವೇರ್, ಆ ಬ್ರಿಡ್ಜ್ ಕೆಳಗಡೆನೂ ಎಲ್ಲ ಹೋಗೋದಿಲ್ಲ ಬ್ರಷಸ್, ರೈಟ್? ಸೊ ದಟ್ ಇಸ್ ವೆನ್ ದಿಸ್ ವಿಲ್ ಕಮ್ ವೆರಿ ಹ್ಯಾಂಡಿ ಆ್ಯಂಡ್ ದಿಸ್ ಇಸ್ ವೆರಿ ವೆರಿ ಯೂಸ್ಫುಲ್. ಸೊ ಇದರಲ್ಲೂ ಎಲ್ಲ ಸ್ಪೀಡ್ಸ್ ಅರೇಂಜ್ ಎಲ್ಲ ಚೆಕ್ ಮಾಡ್ಕೋಬೋದು, ಡಿಫ್ರೆಂಟ್ ವೆರೈಟೀಸ್, ಕಂಟಿನ್ಯೂಸ್ ಬೇಕಾ ಅಥವಾ ಪಲ್ಸಟೈಲ್ ಮೋಷನಲ್ ಬೇಕಾ, ಆಲ್ ದ್ಯಾಟ್ ವಿ ಕ್ಯಾನ್ ಸೆಟ್ ಆ್ಯಂಡ್ ವಿ ಕ್ಯಾನ್ ಡೂ ಇಟ್ ಅಕಾರ್ಡಿಂಗ್ ಟು ಅವರ್ ಕನ್ವೀನಿಯನ್ಸ್. One tip, when we are using this, there'll be a lot of water, getting splashing all over the washroom. Okay. So what we can do is insert in the mouth and then close the lips. Okay. And then run it all over the teeth and the gums. ಆ junction ಅಲ್ಲಿ run ಮಾಡಬೇಕು.